ಪರೀಕ್ಷೆಯ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದಂತಹ ಘಟನೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧಾರ್ಮಿಕ ವಿಚಾರಕ್ಕೆ ಧಕ್ಕೆಯನ್ನು ತಂದಂತ ವಿರುದ್ಧ ಇದೀಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಹಾಸಭಾ ಸಿಎಂಗೆ ಪತ್ರ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡ ಕಿಡಿಕಾರಿದ್ದಾರೆ. ಜನಿವಾರ ಬ್ರಾಹ್ಮಣ ಸಮುದಾಯದ ಸಂಪ್ರದಾಯ. ಬ್ರಾಹ್ಮಣರು ಧರಿಸುವಂತಹ 3 ಎಳೆಗಳ ಪವಿತ್ರ ದಾರ. ಆದರೆ ಈ ಯಜ್ಞೋಪವೀತಕ್ಕೆ ಕತ್ತರಿಯನ್ನು ಹಾಕಲಾಗಿದೆ. ರಾಜ್ಯದ ಹಲವೆಡೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಬ್ಲೇಡ್ ಹಾಕಲಾಗಿದೆ. ದೇವನಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಧರಿಸಿರುವಂತಹ ಜನಿವಾರವನ್ನ ತೆಗೆಸಲಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದಕ್ಕೆ ಆಕ್ರೋಶ. ಸಿಡಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಏಪ್ರಿಲ್ 23 ಹಾಗೂ 24ರಂದು 2 ದಿನಗಳ ಕಾಲ ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ನಡೆದಿದೆ. ಬೆಂಗಳೂರಿನ 163 ಕೇಂದ್ರಗಳಲ್ಲಿ ಸಿಇಟಿ ಪರೀಕ್ಷೆ ನಡೆಸಲಾಗಿದೆ. ಮಡಿವಾಳದ ಒಂದು ಪರೀಕ್ಷಾ ಕೇಂದ್ರದಲ್ಲಿ 4-5 ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಲಾಗಿದೆ. ಜನಿವಾರ ಹಾಕಿಕೊಂಡರೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶವಿಲ್ಲ ಎಂದಕ್ಕೆ ವಿದ್ಯಾರ್ಥಿಗಳು ನೊಂದು ಜನಿವಾರವನ್ನು ಬಿಚ್ಚಿಟ್ಟು ಪರೀಕ್ಷೆ ಬರೆದಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿದವರ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಜನಿವಾರ ತೆಗೆಸಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಿಡಿದೆದ್ದಿದೆ. ಜನಿವಾರ ತೆಗೆಸಿದ ಕಾಲೇಜಿನ ಪರವಾನಗಿ ರದ್ದುಪಡಿಸುವಂತೆ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಇದು ಕೇಳಿ ನಮಗೆ ಭಾಳ ಆಶ್ಚರ್ಯ ಆಗಿದೆ. ಹಾಗಾಗಿ ನಾವು ಇದರ ವಿಚಾರವಾಗಿ ನಿನ್ನೆ ದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀವಿ. ಒಂದು ಇಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಸಾಧ್ಯವಾದರೆ ಅಂಥ ಶಾಲಾ ಕಾಲೇಜುಗಳಿಗೆ ನೀಡಿರ್ತಕ್ಕಂಥ ಪರವಾನಗಿಯನ್ನು ರದ್ದುಗೊಳಿಸಬೇಕು ಅನ್ನೋದು ಕೂಡ ಒಂದು ನಾವು ಹೇಳಿದ್ದೀವಿ. ಎರಡನೇದು ನಮ್ಮ ಆಲೋಚನೆ ಏನು ಅಂತ ಹೇಳಿದ್ರೆ, ಇಂಥ ಒಂದು ಶಾಲಾ ಕಾಲೇಜುಗಳಿಗೆ ಏನಾದರೂ ಒಂದು ಫೈನಾನ್ಷಿಯಲ್ ಪೆನಾಲ್ಟಿ ಹಾಕಲೇಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಇದು ಮುಂದುವರಿತಾ ಇರುತ್ತೆ. ಸರ್ಕಾರದ ವಿರುದ್ಧ ಕೈ ಮುಖಂಡ ಕೆಂಡಾಮಂಡಲ. ಇನ್ನು ಈ ಘಟನೆ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದಿದೆ. ಅಧಿಕಾರಿಗಳ ನಡೆ ವಿರುದ್ಧ ಕಾಂಗ್ರೆಸ್ ಮುಖಂಡ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಹಲವು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಅವಮಾನ ಮಾಡಲಾಗಿದೆ. ಬೇರೆ ಸಮುದಾಯಕ್ಕೆ ಹೀಗಾದ್ರೆ ಸುಮ್ಮನೆ ಬಿಡ್ತಾರಾ? ಹೀಗಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ ಪ್ರಶ್ನೆ ಮಾಡಿದ್ದಾರೆ. ತಿರ್ಗಾ ಒಂದು ವರ್ಷದಲ್ಲಿ ಇದೇ ಥರ ನಡೆದಿದೆ ಅಂತಂದರೆ ಇದು ನಮ್ಮ ಇಡೀ ಸಮುದಾಯಕ್ಕೆ ಇದು ಅವಮಾನ ಮತ್ತು ನಮಗೆ ತೀರಾ ಬೇಸರದ ಸಂಗತಿ. ಒಂದು ಇದಾದರೆ ಬೇರೆ ಯಾವ್ದಾರ ಸಮುದಾಯಕ್ಕೆ ಇದೇ ಥರ ಮಾಡೋ ಧೈರ್ಯ ಇದೆಯಾ ಈ ಅಧಿಕಾರಿಗಳಿಗೆ? ಸಾಧ್ಯನಾ? ಇವತ್ತು ಅವ್ರಿಗೆ ಬದುಕಲಿಕ್ಕೆ ಬಿಡ್ತಾರಾ? ಆಚೆ ಕಡೆ ಬರ್ಲಿಕ್ಕೆ ಬಿಡ್ತಾರಾ? ನಾವು ಬ್ರಾಹ್ಮಣರು ತಾಳ್ಮೆ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಪದೇ ಪದೇ ಅವಮಾನ ಮಾಡುವಂಥದ್ದು ಸರಿಯಲ್ಲ. ಮುಖ್ಯಮಂತ್ರಿಗಳು ಇದನ್ನು ಭಾಳ ಸೀರಿಯಸ್ಸಾಗಿ ಪರಿಗಣಿಸಬೇಕು. ಅವ್ರನ್ನ ಅಮಾನತು ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಆಯಿತು. ಬಟ್ ಇವತ್ತು ಮಾಡಿಬಿಟ್ಟು ತಿರ್ಗಾ 6 ತಿಂಗಳಲ್ಲಿ ಇದೇ ಥರ ನಡೆದ್ರೆ? ಇನ್ನು ಜನಿವಾರ ತೆಗೆಸಿದ ಪ್ರಕರಣಗಳು ಬೆಳಕಿಗೆ ಬಂದ ಬೆನ್ನಲ್ಲೇ ಅಪರ ಜಿಲ್ಲಾಧಿಕಾರಿ ನೇತೃತ್ವದ ತನಿಖಾ ತಂಡ ಬೆಂಗಳೂರಿನ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದೆ. ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್ ಅಧ್ಯಕ್ಷತೆಯ ತನಿಖಾ ತಂಡ ಭೇಟಿ ನೀಡಿ ಕಾಲೇಜು ಆಡಳಿತ ಮಂಡಳಿಯಿಂದ ಮಾಹಿತಿಯನ್ನು ಕಲೆ ಹಾಕಿದೆ. ಜನಿವಾರ ತೆಗೆಸಿದ ಕಾಲೇಜುಗಳ ವಿರುದ್ಧ ಕ್ರಮ ಆಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರೀಕ್ಷೆಯ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದಂತಹ ಘಟನೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧಾರ್ಮಿಕ ವಿಚಾರಕ್ಕೆ ಧಕ್ಕೆಯನ್ನು ತಂದಂತ ವಿರುದ್ಧ ಇದೀಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಹಾಸಭಾ ಸಿಎಂಗೆ ಪತ್ರ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡ ಕಿಡಿಕಾರಿದ್ದಾರೆ. ಜನಿವಾರ ಬ್ರಾಹ್ಮಣ ಸಮುದಾಯದ ಸಂಪ್ರದಾಯ. ಬ್ರಾಹ್ಮಣರು ಧರಿಸುವಂತಹ 3 ಎಳೆಗಳ ಪವಿತ್ರ ದಾರ. ಆದರೆ ಈ ಯಜ್ಞೋಪವೀತಕ್ಕೆ ಕತ್ತರಿಯನ್ನು ಹಾಕಲಾಗಿದೆ. ರಾಜ್ಯದ ಹಲವೆಡೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಬ್ಲೇಡ್ ಹಾಕಲಾಗಿದೆ. ದೇವನಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಧರಿಸಿರುವಂತಹ ಜನಿವಾರವನ್ನ ತೆಗೆಸಲಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದಕ್ಕೆ ಆಕ್ರೋಶ. ಸಿಡಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ.
ಏಪ್ರಿಲ್ 23 ಹಾಗೂ 24ರಂದು 2 ದಿನಗಳ ಕಾಲ ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ನಡೆದಿದೆ. ಬೆಂಗಳೂರಿನ 163 ಕೇಂದ್ರಗಳಲ್ಲಿ ಸಿಇಟಿ ಪರೀಕ್ಷೆ ನಡೆಸಲಾಗಿದೆ. ಮಡಿವಾಳದ ಒಂದು ಪರೀಕ್ಷಾ ಕೇಂದ್ರದಲ್ಲಿ 4-5 ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಲಾಗಿದೆ. ಜನಿವಾರ ಹಾಕಿಕೊಂಡರೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶವಿಲ್ಲ ಎಂದಕ್ಕೆ ವಿದ್ಯಾರ್ಥಿಗಳು ನೊಂದು ಜನಿವಾರವನ್ನ ಬಿಚ್ಚಿಟ್ಟು ಪರೀಕ್ಷೆ ಬರೆದಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿದವರ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಜನಿವಾರ ತೆಗೆಸಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಿಡಿದೆದ್ದಿದೆ. ಜನಿವಾರ ತೆಗೆಸಿದ ಕಾಲೇಜಿನ ಪರವಾನಗಿ ರದ್ದುಪಡಿಸುವಂತೆ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಇದು ಕೇಳಿ ನಮಗೆ ಭಾಳ ಆಶ್ಚರ್ಯ ಆಗಿದೆ. ಹಾಗಾಗಿ ನಾವು ಇದರ ವಿಚಾರವಾಗಿ ನಿನ್ನೆ ದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀವಿ. ಒಂದು ಇಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಸಾಧ್ಯವಾದರೆ ಅಂಥ ಶಾಲಾ ಕಾಲೇಜುಗಳಿಗೆ ನೀಡಿರ್ತಕ್ಕಂಥ ಪರವಾನಗಿಯನ್ನು ರದ್ದುಗೊಳಿಸಬೇಕು ಅನ್ನೋದು ಕೂಡ ಒಂದು ನಾವು ಹೇಳಿದ್ದೀವಿ. ಎರಡನೇದು ನಮ್ಮ ಆಲೋಚನೆ ಏನು ಅಂತ ಹೇಳಿದ್ರೆ, ಇಂಥ ಒಂದು ಶಾಲಾ ಕಾಲೇಜುಗಳಿಗೆ ಏನಾದರೂ ಒಂದು ಫೈನಾನ್ಷಿಯಲ್ ಪೆನಾಲ್ಟಿ ಹಾಕಲೇಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಇದು ಮುಂದುವರಿತಾ ಇರುತ್ತೆ. ಸರ್ಕಾರದ ವಿರುದ್ಧ ಕೈ ಮುಖಂಡ ಕೆಂಡಾಮಂಡಲ. ಇನ್ನು ಈ ಘಟನೆ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದಿದೆ. ಅಧಿಕಾರಿಗಳ ನಡೆ ವಿರುದ್ಧ ಕಾಂಗ್ರೆಸ್ ಮುಖಂಡ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಹಲವು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಅವಮಾನ ಮಾಡಲಾಗಿದೆ. ಬೇರೆ ಸಮುದಾಯಕ್ಕೆ ಹೀಗಾದ್ರೆ ಸುಮ್ಮನೆ ಬಿಡ್ತಾರಾ? ಹೀಗಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ ಪ್ರಶ್ನೆ ಮಾಡಿದ್ದಾರೆ. ತಿರ್ಗಾ ಒಂದು ವರ್ಷದಲ್ಲಿ ಇದೇ ಥರ ನಡೆದಿದೆ ಅಂತಂದರೆ ಇದು ನಮ್ಮ ಇಡೀ ಸಮುದಾಯಕ್ಕೆ ಇದು ಅವಮಾನ ಮತ್ತು ನಮಗೆ ತೀರಾ ಬೇಸರದ ಸಂಗತಿ. ಒಂದು ಇದಾದರೆ ಬೇರೆ ಯಾವ್ದಾರ ಸಮುದಾಯಕ್ಕೆ ಇದೇ ಥರ ಮಾಡೋ ಧೈರ್ಯ ಇದೆಯಾ ಈ ಅಧಿಕಾರಿಗಳಿಗೆ? ಸಾಧ್ಯನಾ? ಇವತ್ತು ಅವ್ರಿಗೆ ಬದುಕಲಿಕ್ಕೆ ಬಿಡ್ತಾರಾ? ಆಚೆ ಕಡೆ ಬರ್ಲಿಕ್ಕೆ ಬಿಡ್ತಾರಾ? ನಾವು ಬ್ರಾಹ್ಮಣರು ತಾಳ್ಮೆ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಪದೇ ಪದೇ ಅವಮಾನ ಮಾಡುವಂಥದ್ದು ಸರಿಯಲ್ಲ. ಮುಖ್ಯಮಂತ್ರಿಗಳು ಇದನ್ನು ಭಾಳ ಸೀರಿಯಸ್ಸಾಗಿ ಪರಿಗಣಿಸಬೇಕು. ಅವ್ರನ್ನ ಅಮಾನತು ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಆಯಿತು. ಬಟ್ ಇವತ್ತು ಮಾಡಿಬಿಟ್ಟು ತಿರ್ಗಾ ಇನ್ನು 6 ತಿಂಗಳಲ್ಲಿ ಇದೇ ಥರ ನಡೆದ್ರೆ? ಇನ್ನು ಜನಿವಾರ ತೆಗೆಸಿದ ಪ್ರಕರಣಗಳು ಬೆಳಕಿಗೆ ಬಂದ ಬೆನ್ನಲ್ಲೇ ಅಪರ ಜಿಲ್ಲಾಧಿಕಾರಿ ನೇತೃತ್ವದ ತನಿಖಾ ತಂಡ ಬೆಂಗಳೂರಿನ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದೆ. ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್ ಅಧ್ಯಕ್ಷತೆಯ ತನಿಖಾ ತಂಡ ಭೇಟಿ ನೀಡಿ ಕಾಲೇಜು ಆಡಳಿತ ಮಂಡಳಿಯಿಂದ ಮಾಹಿತಿಯನ್ನು ಕಲೆ ಹಾಕಿದೆ. ಜನಿವಾರ ತೆಗೆಸಿದ ಕಾಲೇಜುಗಳ ವಿರುದ್ಧ ಕ್ರಮ ಆಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರೀಕ್ಷೆಯ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದಂತಹ ಘಟನೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧಾರ್ಮಿಕ ವಿಚಾರಕ್ಕೆ ಧಕ್ಕೆಯನ್ನು ತಂದಂಥ ವಿರುದ್ಧ ಇದೀಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಹಾಸಭಾ ಸಿಎಂಗೆ ಪತ್ರ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡ ಕಿಡಿಕಾರಿದ್ದಾರೆ. ಜನಿವಾರ ಬ್ರಾಹ್ಮಣ ಸಮುದಾಯದ ಸಂಪ್ರದಾಯ. ಬ್ರಾಹ್ಮಣರು ಧರಿಸುವಂತಹ 3 ಎಳೆಗಳ ಪವಿತ್ರ ದಾರ. ಆದರೆ ಈ ಯಜ್ಞೋಪವೀತಕ್ಕೆ ಕತ್ತರಿಯನ್ನು ಹಾಕಲಾಗಿದೆ. ರಾಜ್ಯದ ಹಲವೆಡೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಬ್ಲೇಡ್ ಹಾಕಲಾಗಿದೆ. ದೇವನಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಧರಿಸಿರುವಂತಹ ಜನಿವಾರವನ್ನ ತೆಗೆಸಲಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದಕ್ಕೆ ಆಕ್ರೋಶ. ಸಿಡಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಏಪ್ರಿಲ್ 23 ಹಾಗೂ 24ರಂದು 2 ದಿನಗಳ ಕಾಲ ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ನಡೆದಿದೆ. ಬೆಂಗಳೂರಿನ 163 ಕೇಂದ್ರಗಳಲ್ಲಿ ಸಿಇಟಿ ಪರೀಕ್ಷೆ ನಡೆಸಲಾಗಿದೆ. ಮಡಿವಾಳದ ಒಂದು ಪರೀಕ್ಷಾ ಕೇಂದ್ರದಲ್ಲಿ 4-5 ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಲಾಗಿದೆ. ಜನಿವಾರ ಹಾಕಿಕೊಂಡರೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶವಿಲ್ಲ ಎಂದಕ್ಕೆ ವಿದ್ಯಾರ್ಥಿಗಳು ನೊಂದು ಜನಿವಾರವನ್ನ ಬಿಚ್ಚಿಟ್ಟು ಪರೀಕ್ಷೆ ಬರೆದಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿದವರ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಜನಿವಾರ ತೆಗೆಸಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಿಡಿದೆದ್ದಿದೆ. ಜನಿವಾರ ತೆಗೆಸಿದ ಕಾಲೇಜಿನ ಪರವಾನಗಿ ರದ್ದುಪಡಿಸುವಂತೆ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಇದು ಕೇಳಿ ನಮಗೆ ಭಾಳ ಆಶ್ಚರ್ಯ ಆಗಿದೆ. ಹಾಗಾಗಿ ನಾವು ಇದರ ವಿಚಾರವಾಗಿ ನಿನ್ನೆ ದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀವಿ. ಒಂದು ಇಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಸಾಧ್ಯವಾದರೆ ಅಂಥ ಶಾಲಾ ಕಾಲೇಜುಗಳಿಗೆ ನೀಡಿರ್ತಕ್ಕಂಥ ಪರವಾನಗಿಯನ್ನು ರದ್ದುಗೊಳಿಸಬೇಕು ಅನ್ನೋದು ಕೂಡ ಒಂದು ನಾವು ಹೇಳಿದ್ದೀವಿ. ಎರಡನೇದು ನಮ್ಮ ಆಲೋಚನೆ ಏನು ಅಂತ ಹೇಳಿದ್ರೆ, ಇಂಥ ಒಂದು ಶಾಲಾ ಕಾಲೇಜುಗಳಿಗೆ ಏನಾದರೂ ಒಂದು ಫೈನಾನ್ಷಿಯಲ್ ಪೆನಾಲ್ಟಿ ಹಾಕಲೇಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಇದು ಮುಂದುವರಿತಾ ಇರುತ್ತೆ. ಸರ್ಕಾರದ ವಿರುದ್ಧ ಕೈ ಮುಖಂಡ ಕೆಂಡಾಮಂಡಲ.
ಇನ್ನು ಈ ಘಟನೆ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದಿದೆ. ಅಧಿಕಾರಿಗಳ ನಡೆ ವಿರುದ್ಧ ಕಾಂಗ್ರೆಸ್ ಮುಖಂಡ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಹಲವು ವಿದ್ಯಾರ್ಥಿಗಳ ಜನವಾರ ತೆಗೆಸಿ ಅವಮಾನ ಮಾಡಲಾಗಿದೆ. ಬೇರೆ ಸಮುದಾಯಕ್ಕೆ ಹೀಗಾದ್ರೆ ಸುಮ್ಮನೆ ಬಿಡ್ತಾರಾ? ಹೀಗಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ್ ಪ್ರಶ್ನೆ ಮಾಡಿದ್ದಾರೆ. ತಿರ್ಗಾ ಒಂದು ವರ್ಷದಲ್ಲಿ ಇದೇ ಥರ ನಡೆದಿದೆ ಅಂತಂದರೆ ಇದು ನಮ್ಮ ಇಡೀ ಸಮುದಾಯಕ್ಕೆ ಇದು ಅವಮಾನ ಮತ್ತು ನಮಗೆ ತೀರಾ ಬೇಸರದ ಸಂಗತಿ. ಒಂದು ಇದಾದರೆ ಬೇರೆ ಯಾವ್ದಾರ ಸಮುದಾಯಕ್ಕೆ ಇದೇ ಥರ ಮಾಡೋ ಧೈರ್ಯ ಇದೆಯಾ ಈ ಅಧಿಕಾರಿಗಳಿಗೆ? ಸಾಧ್ಯನಾ? ಇವತ್ತು ಅವ್ರಿಗೆ ಬದುಕಲಿಕ್ಕೆ ಬಿಡ್ತಾರಾ? ಆಚೆ ಕಡೆ ಬರ್ಲಿಕ್ಕೆ ಬಿಡ್ತಾರಾ? ನಾವು ಬ್ರಾಹ್ಮಣರು ತಾಳ್ಮೆ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಪದೇ ಪದೇ ಅವಮಾನ ಮಾಡುವಂಥದ್ದು ಸರಿಯಲ್ಲ. ಮುಖ್ಯಮಂತ್ರಿಗಳು ಇದನ್ನು ಭಾಳ ಸೀರಿಯಸ್ಸಾಗಿ ಪರಿಗಣಿಸಬೇಕು. ಅವ್ರನ್ನ ಅಮಾನತು ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಆಯಿತು. ಬಟ್ ಇವತ್ತು ಮಾಡಿಬಿಟ್ಟು ತಿರ್ಗಾ ಇನ್ನು 6 ತಿಂಗಳಲ್ಲಿ ಇದೇ ಥರ ನಡೆದ್ರೆ? ಇನ್ನು ಜನವಾರ ತೆಗೆಸಿದ ಪ್ರಕರಣಗಳು ಬೆಳಕಿಗೆ ಬಂದ ಬೆನ್ನಲ್ಲೇ ಅಪರ ಜಿಲ್ಲಾಧಿಕಾರಿ ನೇತೃತ್ವದ ತನಿಖಾ ತಂಡ ಬೆಂಗಳೂರಿನ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದೆ. ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್ ಅಧ್ಯಕ್ಷತೆಯ ತನಿಖಾ ತಂಡ ಭೇಟಿ ನೀಡಿ ಕಾಲೇಜು ಆಡಳಿತ ಮಂಡಳಿಯಿಂದ ಮಾಹಿತಿಯನ್ನು ಕಲೆ ಹಾಕಿದೆ. ಜನವಾರ ತೆಗೆಸಿದ ಕಾಲೇಜುಗಳ ವಿರುದ್ಧ ಕ್ರಮ ಆಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.